bring about golden period for within this Kali Yuga. Wherever there is Krishna Sankirtana, the entire atmosphere will change. And we already heard that anecdote that Chanchala, the people who said, it's amazing. On the day Prabhupada landed in America, a big calamity was stopped. What a coincidence. Such is the auspiciousness that comes to this world by glorifying Krishna, by glorifying His precepts. I thank everyone for being here today. And with this, Hare Krishna, Krishna Krishna, Hare Hare, Hare Rama, Rama Rama, Hare Hare. ಪೂಜನೀಯ ಗುರುಗಳ ಸ್ಥಾನದಲ್ಲಿರುವಂತಹ ಮಹನೀಯರು, ಸಮಾನ ಮನಸ್ಕರು, ಸಹೃದಯಿ, ಸಭಿಕರು, ಮಾಧ್ಯಮ ಮಿತ್ರರು, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾಸ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಬಯಸ್ತೀನಿ. ಈ ಕಾರ್ಯಕ್ರಮ ಇಷ್ಟೊಂದು ವಿಶಿಷ್ಟ ರೀತಿಯಲ್ಲಿ ನಾವು ಅಂದುಕೊಂಡ ಹಾಗೆ ನೆರವೇರಿದೆ, ನಿರ್ವಿಘ್ನವಾಗಿ ನೆರವೇರಿದೆ, ಸಂಪನ್ನಗೊಂಡಿದೆ. ಇದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಅನೇಕರ ಸಹಕಾರ, ಸಹಯೋಗ ಇವೆಲ್ಲವೂ ಇತ್ತು. ಅದರಲ್ಲಿ ಒಬ್ಬರ ಹೆಸರನ್ನು ನಾವು ಕೃಷ್ಣ ಪ್ರಜ್ಞೆ ಸಂಭ್ರಮಿಸಲು ಒಂದು ವೇದಿಕೆಯನ್ನು ನೀಡಿದ್ದಕ್ಕೆ ಆದಾಂತರಾತ್ಮನೆ ಆದಿ ಮಧ್ಯ ಶೂನ್ಯಾಯ ಗುರುನಾಮ ಗುರುವೇ ನಮಃ. ಎಲ್ಲರಿಗೂ ಈಗ ಒಮ್ಮೆ ಜೋರಾಗಿ ಹರೇ ಕೃಷ್ಣ ಮಂತ್ರವನ್ನ ಸ್ಮರಿಸೋಣ. ಹರೇ ರಾಮ 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 ಹರೇ ಹರೇ. 150ಕ್ಕೂ ಹೆಚ್ಚು ಮಂದಿ ಇಲ್ಲಿ ನಮ್ಮೊಂದಿಗಿದ್ದೀರಾ. ವಿರಚಿತ ಶ್ರೀಲ ಪ್ರಭುಪಾದ ಚರಿತಾಮೃತ ಈ ಪುಸ್ತಕದ ಲೋಕಾರ್ಪಣೆ ಏನಾಗಿದೆ. ಈ ಪುಸ್ತಕವನ್ನು ತಾವು ಕೊಳ್ಳಬಹುದು, ಸಂವಹನವನ್ನು ಮಾಡಬಹುದು, ಇಲ್ಲೇ ಇರ್ತಾರೆ. ಹೀಗಾಗಿ ಶ್ರೀಲ ಪ್ರಭುಪಾದ ಟುವರ್ಡ್ಸ್ ಸೆಲ್ಫ್ ನಾಲೆಡ್ಜ್, ಟುವರ್ಡ್ಗೂ ಒಂದು ಕಲೆ, ಜೀವನ ಶೈಲಿ, ಒಂದು ಚಾಯ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಸ್ಪಿರಿಚುವಲ್ ಚೌಕಟ್ಟು ಅಥವಾ ಒಂದು ಉತ್ತಮ ತಳಹದಿ ಇದ್ರೆ, ಧರ್ಮದ ಭದ್ರ ಬುನಾದಿ ಇದ್ರೆ ಅದರ ಮೇಲೆ ಇದು 15,000ಕ್ಕಿಂತಲೂ ಹೆಚ್ಚು ಸಾಲುಗಳಿರುವ ಗೀತಮಾಲಾ ಎನ್ನುವಂತಹ ಸೃಜನಶೀಲ ಛಂದೋಬಂಧದಲ್ಲಿ ನಿರ್ಮಾಣಗೊಂಡಂತಹ ಕನ್ನಡ ಮಹಾಕಾವ್ಯ. ಶ್ರೀಲ ಪ್ರಭುಪಾದರು ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ವಿಸ್ತರಿಸಿದಂತಹ ಮಹಾನುಭಾವರು. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ನಾವು ಹೇಳ್ತೇವೆ, ಆದರೆ ಆ ಕೃಷ್ಣನನ್ನು ಜಗದ್ಗುರುವಾಗಿ ಪರಿಗಣಿಸುವುದಕ್ಕೆ ಅಗತ್ಯವಾಗಿ ದೇಶ ವಿದೇಶಗಳಲ್ಲಿ ಕೃಷ್ಣ ಆಂದೋಲನವನ್ನು ಸೃಷ್ಟಿ ಮಾಡಿದವರು ಪ್ರಭುಪಾದರು. ಅವರಿಂದಾಗಿ ಇಡೀ ಜಗತ್ತಿನಲ್ಲಿ ಕೃಷ್ಣನ ಲೀಲಾಮೃತ ಜನರಿಗೆ ಅರ್ಥ ಆಯಿತು. ಕೃಷ್ಣ ಭಕ್ತಿಯಿಂದ ಜನ ಪುಳಕಿತ ಗಾತ್ರರಾದರು. ಬಹಳ ಮುಖ್ಯ ಅಂತಂದರೆ ಅನಾಗರಿಕರಾಗಿದ್ದಂತಹ ಜನ, ಅಸಂಸ್ಕೃತರಾಗಿದ್ದಂತಹ ಜನ, ಕಷ್ಟಕೋಟಲೆಯಿಂದ ನೋಯುತ್ತಿದ್ದಂತಹ ಜನ ಕೃಷ್ಣ ಭಕ್ತಿಯ ಮೂಲಕವಾಗಿ ಒಂದು ಸುಸಂಸ್ಕೃತ ಜೀವನ ಪದ್ಧತಿಗೆ ಮರಳಿದರು, ಪರಿವರ್ತನೆಗೊಂಡರು ಎನ್ನುವುದು ಬಹಳ ಮುಖ್ಯವಾದಂತಹ ಸಂಗತಿ. ಇನ್ನೊಂದು ನಾವು ಆಧುನಿಕ ಯುಗದಲ್ಲಿ ಯೋಚನೆ ಮಾಡಬೇಕಾದಂತಹ, ಪ್ರಶಂಸೆ ಮಾಡಬೇಕಾದ ಸಂಗತಿ ಅಂತಂದರೆ ಜಾತಿ ಭೇದರಹಿತವಾದಂತಹ ಕೃಷ್ಣ ಭಕ್ತಿ. ಕೃಷ್ಣನನ್ನು ಪೂಜೆ ಮಾಡುವುದಕ್ಕೆ ಭಾರತೀಯರೇ ಆಗಬೇಕಾಗಿಲ್ಲ, ಹಿಂದೂಗಳೇ ಆಗಬೇಕಾಗಿಲ್ಲ. ಜಗತ್ತಿನ ಯಾವ ದೇಶದ, ಯಾವ ಮೂಲೆಯ, ಯಾವ ಜನಾಂಗದ, ಯಾವ ಸಮುದಾಯದವರು ಕೂಡ ಕೃಷ್ಣನನ್ನು ಆರಾಧಿಸಬಹುದು, ಪೂಜೆ ಮಾಡಬಹುದು ಎನ್ನುವಂತಹ ಸಂದೇಶವನ್ನು ಸಾರಿದವರು. ತನ್ಮೂಲಕವಾಗಿ ವಿಶ್ವ ಮಾನವ ಪ್ರಜ್ಞೆ ಅಂತ ನಾವು ಏನು ಹೇಳ್ತೇವೆ ಅದನ್ನು ಬಿತ್ತಿದವರು. ಸರ್ವ ಸಮಾನರು ಮನುಷ್ಯರೆಲ್ಲರೂ ಎನ್ನುವಂತಹ ಒಂದು ಸೂತ್ರ ಇದೆಯಲ್ಲ, ಇದು ನಮ್ಮನ್ನೆಲ್ಲ ಬಂಧುತ್ವದ ಭಾವದಿಂದ ಬಂಧಿಸುವಂತಹ ಬಹಳ ದೊಡ್ಡ ಶಕ್ತಿ. ಈ ಮೂಲಕ ಧರ್ಮ ನಮ್ಮ ಆಧುನಿಕ ಮನಸ್ಸಿಗೆ ಒಂದು ಚಿಕಿತ್ಸಕ ವಿಧಾನವಾಗಿ ಕಾಡುತ್ತದೆ. ಈಗ ನೋಡಿ, ಜಗತ್ತಿನ ನಡುವೆ, ಅನೇಕ ದೇಶಗಳ ನಡುವೆ ಇರುವಂತಹ ಯುದ್ಧಾಕಾಂಕ್ಷೆ ನಮ್ಮಲ್ಲಿ ದ್ವೇಷವನ್ನು, ಮತ್ಸರವನ್ನು, ಕ್ರೋಧವನ್ನು ಉಂಟು ಮಾಡಿದೆ. ಇದನ್ನು ತಣಿಸುವುದಕ್ಕೆ ಕೃಷ್ಣ ಪ್ರಜ್ಞೆ ಬಹಳ ಮುಖ್ಯವಾದಂತಹ ಒಂದು ಅಸ್ತ್ರ. ಇದು ಪರಮಾಣು ಅಸ್ತ್ರವಲ್ಲ, ಪರಮಶ್ರೇಷ್ಠವಾದಂತಹ ಅಸ್ತ್ರ. ಈ ಮೂಲಕವಾಗಿ ನಾವೆಲ್ಲರೂ ಕೃಷ್ಣ ಭಕ್ತರು ಅಂತ ಭಾವಿಸಿದ್ರ ಮೂಲಕ ನಮ್ಮಲ್ಲಿ ಸಹೋದರತ್ವ ಸಾಧ್ಯವಾಗ್ತದೆ. ಎಲ್ಲ ದೇಶೀಯರು ಕೂಡ ನಾವು ಬಂಧುಭಾವದಿಂದ ವರ್ತಿಸಲಿಕ್ಕೆ ಸಾಧ್ಯ. ವಿಶ್ವ ಶಾಂತಿಗೆ ಇದಕ್ಕಿಂತ ದೊಡ್ಡ ಕೊಡುಗೆ ಏನಿದೆ? ಆದ್ದರಿಂದ ಹರೇ ಕೃಷ್ಣ ಮಂತ್ರವನ್ನು ಹಾಡುತ್ತಾ ಕುಣಿಯುತ್ತಾ ಕೃಷ್ಣ ದ್ವಾಪರ ಯುಗದಲ್ಲಿ ಮಾಡಿದಂತಹ ಸಾಧನೆಯನ್ನು ಮನಸ್ಸಿಗೆ ತಂದುಕೊಂಡು ನಾವೆಲ್ಲರ ಅಣ್ಣ ತಮ್ಮಂದಿರ ಹಾಗೆ, ಅಕ್ಕ ತಂಗಿಯರ ಹಾಗೆ ಬದುಕಬೇಕು ಎನ್ನುವಂತಹ ಪ್ರೀತಿಯ ಸಂದೇಶವನ್ನು ಪ್ರಭುಪಾದರು ಸಾರಿದರು ಈ ಜಗತ್ತಿನಲ್ಲಿ. ಮೊನ್ನೆಯವರೆಗೂ ಕೂಡ ನಮ್ಮ ಕಣ್ಣೆದುರುಗಡೆ ಇದ್ದು ಇದೇ ದೇಶದಲ್ಲಿ ಹುಟ್ಟಿ ಅಮೇರಿಕಾ, ಲಂಡನ್, ಆಸ್ಟ್ರೇಲಿಯಾ
ಜರ್ಮನಿ ಮುಂತಾದ ಬಹುದೇಶಗಳಿಗೆ ಸಂಚಾರ ಮಾಡಿ ಅಲ್ಲೆಲ್ಲ ಇರುವಂತಹ ಜನರ ನೋವನ್ನು ಕಳೆದು ಅವರಿಗೆ ಶಾಂತಿಯ ಸಂದೇಶವನ್ನು ಕೊಟ್ಟಂತಹ ಮಹಾನುಭಾವರು. ಆನಂದದ ಲಹರಿಯ ಮೂಲಕ ವರ್ಣನೆ ಮಾಡಲಾಗಿದೆ. ಇದು ನಮ್ಮ ಮನೆಗಳಲ್ಲಿ ಕಾವ್ಯವಾಚನದ ಮೂಲಕ ಜನರಿಗೆ ಕಥೆ ಮಾತ್ರ ಅಲ್ಲ, ಅದರ ಸಂದೇಶ ಅರ್ಥ ಆಗಬೇಕು. ಕಾವ್ಯವನ್ನು ಆನಂದಿಸುವುದರ ಜೊತೆಗೆ ಕೃಷ್ಣ ಪ್ರಜ್ಞೆಯ ಅಧ್ಯಾತ್ಮ ಅನುಭೂತಿಯನ್ನು ಕೂಡ ನಮ್ಮ ಜನ ಪಡೆಯುವ ಹಾಗಾಗಬೇಕು. ಆಗ ಜಗತ್ತಿನಲ್ಲಿ ಶಾಂತಿ, ಸಾಮರಸ್ಯ, ಸೌಹಾರ್ದ ಸಾಧ್ಯವಾಗ್ತದೆ. ಅಂತಹ ಒಂದು ಸುದಿನ ಪ್ರಾಪ್ತವಾಗಲಿ ಎನ್ನುವುದು ಈ ಮಹಾಕಾವ್ಯ ರಚನೆಯ ಮತ್ತು ಪ್ರಕಟಣೆಯ ಉದ್ದೇಶ. ಇದನ್ನು ಸಾಧ್ಯಗೊಳಿಸಿದಂತಹ ಇಸ್ಕಾನ್ ಬೆಂಗಳೂರು ಕನ್ನಡಿಗರೆಲ್ಲರೂ ಋಣಿಗಳಾಗಿರಬೇಕು ಎನ್ನುವ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅಂತ. ನಾನು ಕನ್ನಡದ ಕವಿ, ಸಾಹಿತಿ, ಸಂಶೋಧಕ, ಮೈಸೂರಿನಲ್ಲಿದ್ದೆ.